ಕರ್ತನೇ ಯೇಸಪ್ಪ, ನಿನ್ನ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ವಾಕ್ಯದಲ್ಲಿರುವಂತ ಪ್ರತಿಯೊಂದು ಅಂಶಗಳನ್ನು ಕರ್ತನೆ ನಾವು ತಿಳಿದುಕೊಳ್ಳಿಕ್ಕಾಗುವಂತೆ ನೀನು ಸಹಾಯ ಮಾಡು. ದೇವಾ, ನಮ್ಮ ಸಂಗಡ ನೀನ್ ಮಾತನಾಡಿ ನಿನ್ನಿಂದ ಬರುವಂತ ಬಾಯ ಮಾತುಗಳು ಕರ್ತನೆ ರಾಜ ನಮ್ಗೆ ದೊರಲಿಕ್ಕಾಗುವಂತೆ ಸಹಾಯ ಮಾಡು. ಈ ಮಹಿಮೆ ಬೇಕಾಗಿ ಬೇಡಿಕೊಳ್ಳುತ್ತಾ ನಜರೇತಿನ ಯೇಸುವಿನ ನಾಮದಿಂದ ಬೇಡುತ್ತೇನೆ ತಂದೆ, ಆಮೇನ್. ಮೊದಲನೇದಾಗಿ ತಂದೆಯಾದ ದೇವರಿಗೂ ವಂದಿಸುವನಾಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕುಳಿತುಕೊಂಡಿರುವ ಘನ ಸೇವಕರಿಗೂ ನಾನು ವಂದಿಸ್ತೇನೆ. ದೇವರು ಇಂಥ ಒಳ್ಳೆ ಸಮಯವನ್ನು ನಮ್ಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಈ ದಿನದಲ್ಲಿ ಕಳೆದ ದಿನಮಾನಗಳಿಂದ ನಾವು ಪರಮಗೀತೆಗಳನ್ನು ನೋಡ್ತಾ ಇದ್ದೀವಿ. ಪರಮಗೀತೆಯ ಪುಸ್ತಕದ ಕೆಲವೊಂದು ಭಾಗಗಳನ್ನು ನಾವು 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ನಾವು ಕಲಿತುಕೊಂಡು ಬಂದಿದ್ದೇವೆ. ಪ್ರತಿಯೊಳಗಡೆ ಈ ಸಮಯದಲ್ಲಿ ನಾವು ನೋಡುವಾಗ ಇವತ್ತಿನ ದಿನದಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ಬಂದಿದ್ದೇವೆ. ಸೊ ನಾನು 7ನೇ ಅಧ್ಯಾಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಪರಮಗೀತೆಯ ಕೆಲವೊಂದು ವರ್ಣನೆ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಸಮಯದಲ್ಲಿ ಪರಮಗೀತೆಯು ಒಂದು ಕವಿತೆಯ ಪುಸ್ತಕ ಅಂತ ಹೇಳಿ ಬಹಳಷ್ಟು ಘನ ಸೇವಕರು 1ನೇ ಅಧ್ಯಾಯ ಪ್ರಾರಂಭದಿಂದ ಹೇಳ್ತಾ ಬಂದಿದೆ. ಈ ಒಂದು ಕವಿತೆಯ ಪುಸ್ತಕದಲ್ಲಿ ನಾವು ಏನನ್ನು ಕಲಿಯಬಹುದು, ಈ ಕವಿತೆಯ ಪುಸ್ತಕದಲ್ಲಿ ನಮ್ಮ ಜೀವಿತದಲ್ಲಿ ಏನನ್ನು ಅಳವಡಿಸಿಕೊಳ್ಳಬಹುದು. ಸೊ ಅದ್ರ ಬಗ್ಗೆ ನಾವು ಇವತ್ತೊಂದು ದಿನದಲ್ಲಿ ಧ್ಯಾನ ಮಾಡೋಣ. ವಿಶೇಷವಾಗಿ ಈ ಪರಮಗೀತೆಯ ಪುಸ್ತಕವು ಒಂದು ಚರಿತ್ರೆಯ ಪುಸ್ತಕ ಅಂತ ಕೂಡ ಹೇಳ್ಬೋದು ಇದನ್ನು, ಅಥವಾ ಕವಿತೆಯ ಪುಸ್ತಕ ಕೂಡ ಹೇಳ್ಬೋದು. ಈ ಪುಸ್ತಕವನ್ನು ಗೀತೆಯ ಒಂದು ಪುಸ್ತಕ ಅಂತಾರೆ. ಗೀತೆಯ ಪುಸ್ತಕ ಈಗಾಗಲೇ ನಾವು ನೋಡುವ ಪ್ರಕಾರ ದಾವೀದನು ಕೂಡ ಅನೇಕ ಗೀತೆಗಳನ್ನು ಬರೆಯಲ್ಪಟ್ಟಿದ್ದಾರೆ. ಸೊ ಆತನ ಗೀತೆಯಲ್ಲಿ ವಿಶೇಷವಾಗಿ ಇಸ್ರಾಯೇಲಿನ ಸುಮಧುರ ಹಾಡುಗಾರನಾದ ದಾವೀದನು ರಚಿಸಿದ ಅದ್ಭುತವಾದ ಹಾಡುಗಳಿಗಿಂತಲೂ ಉನ್ನತವಾಗಿದೆ ಅಂತ ಹೇಳಿ ಈ ಒಂದು ಭಾಗವನ್ನು ನಾವು ಕರೆಯಲ್ಪಡುತ್ತದೆ. ಉತ್ತಮವಾದ ಒಂದು ಪುಸ್ತಕ ಈ ಪರಮಗೀತೆಯಾಗಿದೆ. ಪ್ರೀತಿ ಉಳ್ಳವರೇ, ನಾವು ನೋಡುವಾಗ ಕೀರ್ತನೆ 22 ಮತ್ತು 45, 69ನೇ ಅಧ್ಯಾಯ, 119ನೇ ಕೀರ್ತನೆಕ್ಕಿಂತಲೂ ಅತಿ ಶ್ರೇಷ್ಠವಾದ ಭಾಗ ಅನ್ನುವುದಾದರೆ ಈ ಒಂದು ಪರಮಗೀತೆಯನ್ನು ಕೂಡ ನಾವು ಅಂತೇವೆ. ಪ್ರೀತಿಗಳು, ಈ ಪರಮಗೀತೆ ಅಷ್ಟು ಪ್ರಧಾನವುಳ್ಳದಾಗಿದೆ, ಅಷ್ಟು ಅದ್ಭುತಕರವಾದ ಪರಮಗೀತೆ ನಮ್ಮ ಮಧ್ಯದಲ್ಲಿ ಇದೆ. ಅಂದ್ರೆ ನಾವು ಅದನ್ನು ಧ್ಯಾನ ಮಾಡುವಾಗ ಬಹಳ ನಿಟ್ಟುಕಟ್ಟಾಗಿ ಅದನ್ನು ನಾವು ಧ್ಯಾನ ಮಾಡ್ಬೇಕಂತೆ. ಪ್ರೀತಿಯುಳ್ಳವರು, ಇಲ್ಲಿ ನೋಡುವಾಗ ಪೌಲನು ಸಹ ದೇವರಾತ್ಮನ ಪ್ರೇರಣೆಯಿಂದ ಅಲ್ಲಿ ನಾವು ನೋಡ್ತೇವೆ ಸಾರಾ ಮತ್ತು ಹಾಗಾರಳ ಕಥೆಯನ್ನು ಅನ್ಯೋಕ್ತಿ ಎಂದು ಕರೆದಿದ್ದಾನೆ. ಗಲಾತ್ಯ 4ನೇ ಅಧ್ಯಾಯ 21ರಿಂದ 27ರವರೆಗೆ ನಾವು ನೋಡ್ತೇವೆ. ಸೊ ಈ ಒಂದು ಚರಿತ್ರೆಯನ್ನು ನೋಡುವಾಗ ಇದು ಯಾವ ರೀತಿಯಾಗಿ ಬರೆಯಲ್ಪಟ್ಟಿದೆ ಅನ್ನುವಾಗ ಪರಮಗೀತೆಯು ಸಹ ನಿಜವಾದ ಒಂದು ಮದಲಿಂಗ ಮತ್ತು ಮೊದಲ ಗೀತೆಯನ್ನು ಸೂಚಿಸುವ ಒಂದು ಭಾಗವಾಗಿದೆ. ಪರಮಗೀತೆ ಮದಲಿಂಗನು ಮತ್ತು ಮೊದಲ ಗೀತೆಯನ್ನು ಸೂಚಿಸುವ ಭಾಗವಾಗಿದೆ. ಸೊ ಈ ಭಾಗವನ್ನು ನಾವು ಯಾರಿಗೆ ಕೊಡಬಹುದಾದರೆ ಯೇಸು ಸ್ವಾಮಿ ಮೊದಲಿಂಗನು, ಮೊದಲ ಗೀತೆಯರು ನಾವೆಲ್ಲರೂ. ಸೊ ಒಂದು ಆತನ ಸಭೆ, ಮೊದಲ ಗೀತೆ ಅಂದ್ರೆ ಅದನ್ನ ಸಭೆ ಅಥವಾ ಸಭೆಯವರು ಅಂತ ಹೇಳಬಹುದು. ಸೊ ಸೊಲೊಮೋನನು ಈ ಒಂದು ಗೀತೆಯನ್ನು ಬರೆಯುವಾಗ ಬಹಳ ಸುಂದರ ಸ್ತ್ರೀಯರನ್ನು ಉಪಯೋಗ ಮಾಡಿಕೊಂಡ. ಇಲ್ಲಿ ಜಾಸ್ತಿ ಸುಂದರ ಸ್ತ್ರೀ ಆಗಿನ ಕಾಲದಲ್ಲಿ ನಾವು ನೋಡುವಾಗ ಇಸ್ರಾಯೇಲಿನ ಸುಂದರ ಸ್ತ್ರೀಯರು ಬಹಳಷ್ಟು ನಾವು ನೋಡುವಾಗ ದಾವೀದನ ಹೆಂಡತಿ, ಉರಿಯನ ಹೆಂಡತಿ ಆಗಿರುವಂತ ಉಜ್ಜಿನ ಬೆಸ್ತೆಗಳು ನೋಡುವಾಗ ಅಲ್ಲಿ ಕೂಡ ಆ ಹೆಂಡತಿ ಕೂಡ ಅಷ್ಟು ಸುಂದರವಾಗಿದ್ದಳು. ಸೊ ಆ ರೀತಿಯಾಗಿ ಮತ್ತು ಅಬ್ರಹಾಮನ ಹೆಂಡತಿ ಕೂಡ ಸಾರಳು ಕೂಡ ಅಷ್ಟು ಸುಂದರವಾಗಿದ್ದಳು. ಸೊ ಈ ರೀತಿಯಾಗಿ ಸುಂದರವಾಗಿರುವಂತ ಸ್ತ್ರೀಯರನ್ನು ನೋಡಿ, ಸೊ ಈ ರೀತಿಯಾಗಿ
ಆ ಒಂದು ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡು ಈ ರೀತಿಯಾಗಿ ಪದಗಳನ್ನು ಇಲ್ಲಿ ಜೋಡಿಸಿ ನಮ್ಮ ಮುಂದೆ ಬರೆಯಲ್ಪಟ್ಟಿದ್ದಾರೆ. ಇಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಇಲ್ಲಿಗೆ ಮೇನ್ ಆಗಿ ನಮ್ಮ ಒಂದು ಮದಲಿಂಗನಾಗಿ ನಮಗೆ ಸೂಚನೆ ಕೊಡುವಂತ ಒಂದು ಭಾಗವಾಗಿದೆ. ನಾವು ನೋಡುವಾಗ ಪರಮಗೀತೆ ಪುಸ್ತಕದ ಪ್ರಧಾನ ವಿಷಯ ಪ್ರೀತಿ ಮತ್ತು ಅದರ ಏರ್ಪಾಡು. ಪ್ರಧಾನ ವಿಷಯ ಎಂದರೆ ಪ್ರೀತಿ ಮತ್ತು ಅದರ ಏರ್ಪಾಡು. ಈ 8 ಅಧ್ಯಾಯದ 15 ಭಾಗಗಳ ವಿವರಣೆ ನಾನು ಮಾಡಿದ್ದೇನೆ ಪ್ರೀತಿಯುಳ್ಳವರೇ. ಇಲ್ಲಿ ನಾವು ನೋಡುವಾಗ 8 ಅಧ್ಯಾಯದ 15 ಭಾಗಗಳ ವಿವರಣೆ ನಾವು ನೋಡುವಾಗ 1ನೇ ಅಧ್ಯಾಯದಿಂದ 2ನೇ ವಚನದಿಂದ 10ರವರೆಗೆ ಒಂದು ದೃಢವಾದ ಪ್ರೀತಿಯನ್ನು ನಾವು ಕಾಣ್ತೇವೆ. ಅದೇ ರೀತಿಗೆ 2ನೇ ಅಧ್ಯಾಯ ಎರಡನೇ ಇದರಲ್ಲಿ ನಾವು ಹೋಗುವಾಗ 1ನೇ ಅಧ್ಯಾಯದಿಂದ 5ರ ಮತ್ತು 7 ಪ್ರೀತಿ ಆತಂಕದ ಬಗ್ಗೆ ಕಾಣ್ತೇವೆ. ಆ ಒಂದು ವಿಷಯದಲ್ಲಿ ನಾವು ನೋಡುವಾಗ ಅದೇ ರೀತಿಯಾಗಿ 1ನೇ ಅಧ್ಯಾಯದ 9ನೇ ವಚನ ಅದರಿಂದ 2ನೇ ಅಧ್ಯಾಯ 7ನೇ ವಚನದವರೆಗೆ ಪ್ರೀತಿ ಅನ್ಯೋನ್ಯತೆ ಬಗ್ಗೆ ನಾವು ಕಾಣ್ತೇವೆ. ಸೊ ಈ ಎಲ್ಲಾ ಭಾಗಗಳನ್ನು ನಾವು ಈಗಾಗಲೇ ನಾವು ಕಲಿತಿದ್ದೇವೆ ಮತ್ತು ಅದರ ಪ್ರಕಾರ ನಾವು ನಡೆದಿದ್ದೇವೆ. ಸೊ ನಾವು ಈಗ ಎಲ್ಲಿಗೆ ಬರೋಣ ಅಂದ್ರೆ 7ನೇ ಅಧ್ಯಾಯ 1ನೇ ವಚನದಿಂದ 8ನೇ ಅಧ್ಯಾಯ 4ನೇ ವಚನದ ಒಂದು ಭಾಗವನ್ನು ನಾವು ನೋಡುವಾಗ ಪ್ರೀತಿಯ ಸಂಭಾಷಣೆ ಬಗ್ಗೆ ನಾವು ನೋಡ್ತೇವೆ. ಈ ಒಂದು ಭಾಗಗಳು ನಾನು ಏನಕ್ಕಾಗಿ ಹೇಳ್ತಾ ಇದ್ದೇನೆ ಅಂದ್ರೆ ಇಷ್ಟೆಲ್ಲಾ ವಿಷಯಗಳನ್ನು ನಾವು ಕಲಿತುಕೊಂಡು ಈಗಾಗಲೇ ಬಂದಿದ್ದೇವೆ ಇಲ್ಲಿವರೆಗೂ ಈ ಪರಮಗೀತೆಯ ಒಂದು ಭಾಗಗಳನ್ನು ಕಲಿತುಕೊಂಡು. ಸೊ ನಾವು ಇಲ್ಲಿ 5 ಭಾಗಗಳನ್ನಾಗಿ ನಾನು ಈ ಒಂದು ಪದ್ಯದಲ್ಲಿ ನಾನು ವಿಂಗಡಿಸಲಾಗಿದ್ದೇನೆ. ಈ ಸಮಯದಲ್ಲಿ ನಾವು ನೋಡುವಾಗ 1ರಿಂದ 3ರವರೆಗೆ ಕನ್ಯೆಯ ದೇಹದ ವಿವರಣೆ ಬಗ್ಗೆ ನಾವು ನೋಡ್ತೇವೆ. ಅದೇ ರೀತಿಯಾಗಿ 4ರಿಂದ 5ರವರೆಗೆ ಕನ್ಯೆಯ ತಲೆ, ಮುಖ ಮತ್ತು ಕೂದಲಿನ ವಿವರಣೆ. ಅದೇ ರೀತಿಯಾಗಿ 6ರಿಂದ 9ರವರೆಗೆ ನಾವು ನೋಡುವಾಗ ಪ್ರೀತಿಯ ಬಯಕದ ವಿವರಣೆ, ಅಂದ್ರೆ ಆ ಒಂದು ವಿಶ್ವಾಸ. ಅದೇ ರೀತಿಯಾಗಿ 10ನೇ ವಚನದಲ್ಲಿ ನಾವು ನೋಡುವಾಗ ಆತ್ಮೀಯತೆಯ ಹಂಬಲ. ಅದೇ ರೀತಿಯಾಗಿ 11ರಿಂದ 13ರವರೆಗೆ ನಾವು ನೋಡುವಾಗ ಅನ್ಯೋನ್ಯತೆಗೆ ಆಹ್ವಾನ. ಸೊ ಈ ರೀತಿಯಾಗಿ ನಾನು 5 ಭಾಗಗಳನ್ನಾಗಿ ಈ ಒಂದು ಪರಮಗೀತೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ನಾನು ವಿಂಗಡಿಸಲಾಗಿದ್ದೇನೆ. ಈಗ 1ನೇ ವಚನದಲ್ಲಿ ನಾವು ಬರೋಣ. ಸೊ 1ನೇ ವಚನದಲ್ಲಿ ಒಂದು ಕನ್ಯೆಯ ದೇಹದ ವಿವರಣೆ ಬಗ್ಗೆ ನಾವು ನೋಡುತ್ತೇವೆ ಇಲ್ಲಿ. ಸೊ ಕನ್ಯೆಯ ವಿವರಣೆ ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ಭಕ್ತನಾದಂತ ಸೊಲೊಮೋನನು ವಿವರಣೆ ಮಾಡಿದ್ದಾನೆ ಎಂಬುದರ ಬಗ್ಗೆ ನಾವು ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ದೇವರ ಆತ್ಮನು ಆತನ ಸಂಗಡ ಮಾತನಾಡುವಾಗ ಆತನ ಸಂಗಡ ಮಾತನಾಡಿ ಬರೆಯುವಂತ ಸಮಯದಲ್ಲಿ ಈ ರೀತಿಯಾಗಿ ಬರೆಯುತ್ತಿದ್ದಾನೆ. 1ನೇ ವಚನದಲ್ಲಿ ನಾವು ನೋಡ್ತೇವೆ, ರಾಜ್ಯಪುತ್ರಿಯೇ ಪಾದರಕ್ಷೆಗಳಿನ ನಿನ್ನ ಚರಣಗಳು ಎಷ್ಟೋ ಚಂದ. ನೋಡ್ರಿ, ಈ ವಿಷಯವನ್ನು ನಾವು ಎಲ್ಲಿ ಹೋಲಿಕೆ ಮಾಡ್ತೀವಿ ಅಂದ್ರೆ ಈ ವಚನಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾನು ಸಭೆಯ ಬಗ್ಗೆ ಈ ಒಂದು ವಚನ, ಈ ಒಂದು ಭಾಗ ಏನಕ್ಕಾಗಿ ಹೋಲಿಕೆ ಆಗಿದೆ ಅಂದ್ರೆ ಸಭೆಗೆ, ಪರಿಪೂರ್ಣವಾದ ಸಭೆಗೆ ಹೋಲಿಕೆ ಆಗಿದೆ. ಪ್ರೀತಿಯುಳ್ಳವರೇ, ಈ ವಚನ ಅಥವಾ ಈ ಒಂದು ಅಧ್ಯಾಯ, ಈ 7ನೇ ಅಧ್ಯಾಯ ಒಂದು ಸಭೆಗೆ, ಪರಿಪೂರ್ಣವಾದ ಒಂದು ಸಭೆಗೆ ಹೋಲಿಕೆ ಆಗಿದೆ. ಪರಿಪೂರ್ಣವಾದ ಸಭೆ ಅಂದರೆ ಯಾವುದು? ಒಂದು ಉದಾಹರಣೆ ತಗೊಳ್ಳೋಣ. ಅಪೊಸ್ತಲ ಕೃತ್ಯಗಳು, ಯಾರಾದರೂ ಒಬ್ಬರು ದಯವಿಟ್ಟು ಓದಿರಿ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 33ನೇ ವಚನವನ್ನು ಓದಿರಿ. 4ನೇ ಅಧ್ಯಾಯ 33ನೇ ವಚನ. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ನೋಡ್ರಿ, ಇಲ್ಲಿ ಸಾಕ್ಷಿಯ ನಾವು ಇದನ್ನು ನೋಡ್ತೇವೆ. 32ನೇ ವಚನವನ್ನು ಓದ್ರಿ. 32ನೇ ವಚನ. ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಸಾಕು. ಇಲ್ಲಿ ನೋಡ್ರಿ, ಇಲ್ಲಿ ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಒಂದು ಸಭೆಗೆ ಬೇಕಾಗಿರುವಂತ ವಿಷಯ ಇದು. ಪ್ರೀತಿಯುಳ್ಳವರೇ, ಇಲ್ಲಿ ನಾವು ನೋಡುವಾಗ ಒಂದು ಸಭೆ ಪರಿಪೂರ್ಣವಾಗಿ ನಡೆಯಬೇಕೆಂದರೆ ಆತ್ಮ ಒಂದೇ ಆಗಿರಬೇಕು, ಹೋಲಿಕೆ ಕೂಡ ಒಂದೇ ಆಗಿರಬೇಕು. ನಾವು ನೋಡುವಾಗ ಇಲ್ಲಿ ಒಂದು ಕನ್ಯೆಯ ಸೌಂದರ್ಯವನ್ನು ಮತ್ತು ವಿಸ್ತೃತ ವಿವರಣೆಯನ್ನು ಪ್ರಾರಂಭಿಸುತ್ತದೆ.
ಸೊ ಇಲ್ಲಿ ನಾವು ನೋಡುವಾಗ 6ನೇ ಅಧ್ಯಾಯ ಪರಮಗೀತೆ 6ನೇ ಅಧ್ಯಾಯ 13ರಿಂದ ಮತ್ತು 7ನೇ ಅಧ್ಯಾಯ 1ರಿಂದ 2ನೇ ವಚನದವರೆಗೆ ಆತನ ಪಾದಗಳ ಸೌಂದರ್ಯ ಮತ್ತು ಅವಳ ಚಪ್ಪಲಿ ಎರಡನ್ನು ಮೆಚ್ಚುವುದನ್ನು ನಾವು ಇಲ್ಲಿ ನೋಡ್ತೇವೆ. ಸೊ ಒಂದು ಸಭೆಯನ್ನು ಮೆಚ್ಚಬೇಕಾದ್ರೆ, ಒಂದು ಸಭೆಯನ್ನು ನಾವು ಕಾಣಬೇಕಾದರೆ ಅದು ಯಾವ ರೀತಿಯಾಗಿರ್ಬೇಕಂದ್ರೆ, ನಂಬಿದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು ಆ ಒಂದು ಗಳಿಗೆಯಲ್ಲಿ. ಇದಲ್ಲದೆ ಒಬ್ಬನಾದ್ರೂ ತನಗಿದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದೆಂದು ಹೇಳಲಿಲ್ಲ. ಯಾಕಾಗಂದ್ರೆ ಈಗ ಅನೇಕ ಕಡೆಯಲ್ಲಿ ನಾವು ನೋಡ್ತೇವೆ, ಆತ್ಮಿಕವಾಗಿ ಇರ್ತಾರೆ, ಅನೇಕ ವಿಶ್ವಾಸಿಗಳಾಗಲಿ ಪಾಸ್ಟರ್ಗಳಾಗಲಿ ಆತ್ಮಿಕವಾಗಿ ಇರ್ತಾರೆ, ಬಟ್ ದೇವರಲ್ಲಿ ಇರುವಂತ ವಿಷಯಗಳು ಅವರಲ್ಲಿ ಇರಲ್ಲ. ಆ ಕಾರಣಕ್ಕಾಗಿ ಅವರ ಸಭೆ ಏನಾಗತ್ತಂದ್ರೆ ಅಲ್ಲಿ ಹೋಲಿಕೆ ಇರಲ್ಲ. ಆ ಸಭೆ, ಆ ಒಂದು ಪರಿಪೂರ್ಣವಾದ ಸಭೆ ಇದೆಯೋ ಇಲ್ಲ ಅಂತೇಳಿ ಅಲ್ಲಿ ಹೋಲಿಕೆ ಇರಲ್ಲ. ನಾವು ವಿವರಣೆ ನೋಡುವಾಗ ದೇಹದ ಒಂದು ಕನ್ಯೆಯ ದೇಹದ ವಿವರಣೆ ಬಗ್ಗೆ ಇಲ್ಲಿ ನಮಗೆ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಕಾಣ್ತೀವಂದ್ರೆ, ಒಬ್ಬ ಕನ್ನಿಕೆಗೆ ಬೇಕಾಗಿರುವಂತ, ಒಬ್ಬ ಹೆಣ್ಣು ಮಗಳಿಗೆ ಬೇಕಾಗಿರುವಂತ, ದೇಹದಲ್ಲಿ ಬೇಕಾಗಿರುವಂತ ಎಲ್ಲಾ ಒಂದು, ನಾವು ಏನನ್ನ ಅನ್ಬೋದಂದ್ರೆ ಒಂದು ಹೋಲಿಕೆ ಆ ಹೆಣ್ಣು ಮಗಳಿಗೆ ಇದೆ. ಅಂದ್ರೆ ಕಾಲಿರ್ಲಿಕ್ಕಂದ್ರೆ ಆಕಿ ಪರಿಪೂರ್ಣವಲ್ಲ, ಕೈ ಇರ್ಲಿಕ್ಕಂದ್ರೆ ಆಕಿ ಪರಿಪೂರ್ಣವಲ್ಲ. ಒಬ್ಬ ಮನುಷ್ಯನಿಗೆ ನೋಡುವುದಾದರೂ ಕೂಡ ಹಾಗೆ. ಸೊ ನಮ್ಮ ಸಭೆಗಳಲ್ಲಿ ಒಂದು ಪರಿಪೂರ್ಣವಾದ ಸಭೆ ಇದೆಯೋ ನಾವು ಪರೀಕ್ಷಿಸಿ ನೋಡ್ಕೊಳ್ಬೇಕಂತೆ. ಅದಕ್ಕೆ ಯೇಸು ಸ್ವಾಮಿ ಇಲ್ಲೇ ಒಂದು ಸಭೆಗೆ ಒಂದು ಪತ್ರವನ್ನು ಬರೆಯುವಂತ ಒಂದು ವಿಷಯವನ್ನು ನಾವು ನೋಡ್ತೇವೆ. ನನ್ನ ಸಭೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಆ ಸಭೆಗೆ ನಾವು ಬೆಲೆ ಕೊಡ್ಬೇಕಂತೆ. ಈ ಸಭೆ ನಾವು ಒಂದು 2-3 ಕಡೆಯಿಂದ ಆರಿಸಿ ತೆಗೆದುಕೊಂಡು ಬರೆಯಲ್ಪಟ್ಟಂತ ಒಂದು ಸಭೆಯಾಗಿದೆ. ಅಂದ್ರೆ ಪರಿಪೂರ್ಣವಾದ ಸಭೆ ಎಲ್ಲಿಯೂ ಕೂಡ ಇಲ್ಲ. ಪರಿಪೂರ್ಣವಾದ ಸಭೆ ಯಾವ ರೀತಿಯಾಗಿರ್ಬೇಕಂದ್ರೆ, ದೇವರ ಮಾತುಗಳನ್ನು ಅಳವಡಿಸಿಕೊಂಡು, ದೇವರಲ್ಲಿರುವಂತ ಗುಣಗಳನ್ನು ಅಳವಡಿಸಿಕೊಂಡು ನಾವು ನಡೆಯುವಂಥದ್ದೇ ಪರಿಪೂರ್ಣವಾದ ಸಭೆ. ಆ ಪರಿಪೂರ್ಣವಾದ ಸಭೆಯನ್ನು ನಾವು ಅಳವಡಿಸಿಕೊಡ್ಬೇಕು. ಅದಕ್ಕೆ ಈ ವಚನದಲ್ಲಿ 1ರಿಂದ 3ನೇ ವಚನದವರೆಗೆ ಬಹಳ ಅದ್ಭುತವಾಗಿ, ರಾಜಪುತ್ರಿಯ ನಿನ್ನ ಪಾದ ರಕ್ಷೆಗಳು, ನಿನ್ನ ಚರಣಗಳು ಎಷ್ಟು. ಆ ಹೆಣ್ಣು ಮಗಳಿಗೆ ಯಾವ ಒಂದು ಪಾದರಕ್ಷೆಗಳು ಚೆನ್ನಾಗಿರ್ತಾವೋ ಅದನ್ನ ಮಾತ್ರ ಉಡ್ಕೋಬೇಕು. ಬೇರೆ ಪಾದರಕ್ಷೆಗಳನ್ನ ಉಟ್ಕೊಂಡ್ರೆ ಅದು ಚೆನ್ನಾಗಿ ಕಾಣಲ್ಲ. ಸೊ ಆ ರೀತಿಯಾಗಿ ದೇವರ ಒಂದು ಆಲಯವು ಕೂಡ ಒಂದು ಒಳ್ಳೆ ರೀತಿಯಿಂದಾಗಿ ನಡೆದ್ರೆ ಮಾತ್ರ ಅದು ಪೂರ್ಣ ಸಭೆ ಆಗಲಿಕ್ಕೆ ಒಂದು ಕಾರಣವಾಗಿರುತ್ತದೆ. ಈ ಒಂದು ಇದನ್ನ ನಾವು ನೋಡುವಾಗ ಒಂದು ವಿಶೇಷವಾಗಿ ರಾಜಪುತ್ರಿಗೆ ಹೋಲಿಕೆ ಆಗಿರುವಂತ ಒಂದು ವಿಶೇಷವಾಗಿ ಸಭೆಗೆ ಹೋಲಿಕೆ ಆಗಿರುವಂತ ಒಂದು ಮಾತುಗಳು ನಾವಿಲ್ಲಿ ನೋಡ್ಕೊಂಡು ಬರ್ತೇವೆ. ಅದೇ ರೀತಿಯಾಗಿ 4ರಿಂದ 5ನೇ ವಚನದವರೆಗೆ ನಾವು ನೋಡುವಾಗ ಕನ್ಯೆಯ ತಲೆ, ಮುಖ ಮತ್ತು ಕೂದಲಿನ ವಿವರಣೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ವಿಶೇಷವಾಗಿ ನಾವು ನೋಡುವಾಗ ಈ ವಚನ ನಾವು ನೋಡುವಾಗ ವಚನವನ್ನು ಓದ್ತೆ ನಾನು. ಇನ್ನ ಹೊಕ್ಕಳು ತೊಡೆಗಳು ಕುಶಲ ಶಿಲ್ಪಿಯ 3ನೇ ವಚನದಲ್ಲಿ ನಾವು ನೋಡುವಾಗ, ನಿನ್ನ 2 ಸ್ತನಗಳು ಎರಳೆಯ ಅವಳಿ ಮರಗಳೇ, ನಿನ್ನ ಕಂಠವು ದಂತದ ಗೋಪುರ, ನಿನ್ನ ನೇತ್ರಗಳು ಹೆಸ್ಬೋನಿನಲ್ಲಿ ಬತ್ ರಬಿ ಬಾಗಿಲ ಬಳಿಯ ಕೊಳಗಳಂತಿವೆ, ನಿನ್ನ ನಾಸಿಕವು ದಮಸ್ಕದ ಕಡೆಗಿರುವ ಲೆಬಲು ನಿನ್ನ ಬುರುಜಿನ ಆಗಿದೆ. ಸೊ ಇದಕ್ಕೆ ನಾವು ಏನ ಹೋಲಿಕೆ ಮಾಡಬಹುದಂದ್ರೆ, ಅವನು ನಿಧಾನವಾಗಿ ತನ್ನ ಬೆರಳುಗಳನ್ನು ಅವಳ ಕುತ್ತಿಗೆಯ ಕೆಳಗೆ ಜಾರಿಸಿದಾಗ ಅದು ಅವನಿಗೆ ದಂತದಂತೆ ನಯವಾಗಿತ್ತು. ದಂತ ಅಂದ್ರೆ ಏನು? ಹಲ್ಲು, ಹಲ್ಲಿದಂತೆ ನಯವಾಗಿತ್ತಂತೆ ಪ್ರೀತಿ ಒಳಗೆ. ಇಲ್ಲಿ ಅಸ್ಪಷ್ಟವಾಗಿ ವರನು ತನ್ನ ವಧುವಿಗೆ ಇಷ್ಟು ಹತ್ತಿರದಿಂದ ನೋಡುವಂತ ಒಂದು ವಿಶೇಷವಾದ ಆ ಒಂದು ವಿವರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾನೆ. ಸೊ ಅದೇ ರೀತಿಯಾಗಿ ಇಲ್ಲಿ ಕನ್ಯೆಯ ಕಣ್ಣುಗಳು ಆಳವಾದ ಸೌಂದರ್ಯವನ್ನು ವಿವರಿಸಲಾಗಿದೆ. ಕನ್ಯೆಯ ಒಂದು ಕಣ್ಣುಗಳನ್ನು ಆಳವಾಗಿ ವಿವರಿಸಲಾಗಿದೆ. ಸೊ ಇಲ್ಲಿ ನಾವು ನೋಡುವಾಗ ಆಕೆಯ ಕಣ್ಣುಗಳು ಹೆಸ್ಬೋನಿನಲ್ಲಿ ಬತ್ ರಬ್ಬಿಂ ಬಾಗಿಲ ಬಳಿಯ ಕೊಳಗಳಂತಿವೆ. ಒಂದು ಕೊಳಗೆ ಹೋಲಿಕೆ ಆಗಿರುವಂತದ್ದು ಮಾತು ಇದು. ಸೊ ನಾವು ನೋಡುವಾಗ ಒಂದು ಸುಂದರವಾದ ಕೊಳ,
ಆ ಕೊಳದಲ್ಲಿ, ಆ ನೀರಿನಲ್ಲಿ ಮೀನುಗಳು ಬಹಳ ಬಹುಶಃ ಅದಿರ್ಬೋದಂತ ಹೇಳಿ. ಆ ಮೀನುಗಳು ಯಾವ ರೀತಿಯಾಗಿ ಚಮಕಿಸ್ತದೋ ಆ ರೀತಿಯಾಗಿ ಆಕೆ ಕಣ್ಣುಗಳಂತೆ, ಅದೇ ರೀತಿಯಾಗಿ ಸಭೆಗೆ ಹೋಲಿಕೆ ಆಗಿದೆ ಅಂತ ಹೇಳಿ ಇದನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಮತ್ತು ನಾಸಿಕ ಅಂದರೆ ಆ ಒಂದು ಸ್ತ್ರೀಯ, ಆ ಒಂದು ರಾಜಪುತ್ರಿಯ ಮೂಗು ಯಾವ ರೀತಿಯಾಗಿದೆ ಅಂದ್ರೆ ಬೆಟ್ಟದ ಅಥವಾ ಪರ್ವತಗಳ ಬಿಳಿ ಬಣ್ಣದ ಗಾತ್ರಕ್ಕೆ ಹೋಲಿಕೆ ಆಗಿದಂತೆ. ನೋಡ್ರಲ್ಲಿ ಏನಿದೆ, ನಿನ್ನ ನೇತ್ರಗಳು ಅದಾದ್ಮೇಲೆ ನಿನ್ನ ನಾಸಿಕವು ದಮಸ್ಕದ ಕಡೆಗಿರುವ ಲೆಬನೋನಿನ ಬುರ್ಜಿನ ಹಾಗಿದೆ ಅಂತೆ. ನೋಡ್ರಿ, ಬೆಟ್ಟದ ಹಾಗೆ ನೋಡ್ರಿ, ಅದನ್ನ ಏನಕ್ಕೆ ಹೋಲಿಕೆ ಮಾಡುವುದಂದ್ರೆ ಬೆಟ್ಟ ಅಥವಾ ಪರ್ವತದ ಮೇಲೆ ಬಿಳಿ ಬಣ್ಣದ ಯಾವ ರೀತಿಯಾಗಿರುತ್ತೋ ಆ ಗಾತ್ರಕ್ಕೆ ಅದನ್ನು ಹೋಲಿಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ 5ನೇ ವಚನವನ್ನು ನಾವು ನೋಡುವಾಗ, ನಿನ್ನ ಶಿರಸ್ಸು ಕರ್ಮೇಲ್ ಬೆಟ್ಟದ ಗಂಭೀರ ಅಂದ್ರೆ ನಿನ್ನ ತಲೆ, ಶಿರಸ್ಸು ಅಂದ್ರೆ ತಲೆ ಕರ್ಮೇಲ್ ಬೆಟ್ಟದಂತೆ ಗಂಭೀರ ಇದೆ ಅಂತೆ. ಅದೇ ರೀತಿಯಾಗಿ ನಿನ್ನ ತಲೆಯು ಕೂದಲು ಧೂಮ್ರವರ್ಣವು, ಆ ರೀತಿಯಾಗಿ ನಿನ್ನ ತಲೆ ಕೂದಲು ಇದೆ ಅಂತೇಳಿ ಇಲ್ಲಿ ವರ್ಣಿಸ್ತಾ ಇದ್ದಾನೆ. ಸೊ ಇಲ್ಲಿ ನಾವು ನೋಡುವಾಗ, ಈ ಒಂದು ವಚನದ ಅರ್ಥಗಳನ್ನ ನಾವು ನೋಡುವಾಗ, ಯೇಸು ಸ್ವಾಮಿ ತನ್ನ ಸಭೆಗೆ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೆ, ಬಹಳ ಅತ್ಯುತ್ತಮವಾಗಿ ನೋಡ್ಕೊಳ್ತಾ ಇದ್ದಾನೆ, ತನ್ನ ಸಭೆಗೆ ವಿವರಣೆ ಕೊಡ್ತಾ ಇದ್ದಾನೆ. ನನ್ನ ಸಭೆಯ ಮಕ್ಕಳು, ನನ್ನ ಸಭೆಯ ವಿಶ್ವಾಸಿಗಳು ಈ ರೀತಿಯಾಗಿ ಇರ್ರಿ, ನೀವು ಈ ರೀತಿಯಾಗಿ ಸುವಾರ್ತೆಗಳನ್ನು ಸಾರ್ರಿ, ಆ ರೀತಿಯಾಗಿ ಇಲ್ಲಿ ಬರೆಯಲ್ಪಟ್ಟಿದ್ದಾನೆ. ನಾವು ನೋಡುವಾಗ 6ರಿಂದ 9ರವರೆಗೆ ಪ್ರೀತಿಯ ಬಯಕದ ವಿವರಣೆ, ಅಂದ್ರೆ ಸಮಯದ ವಿವರಣೆ ಅಂತ ಹೇಳಿ ನಾವು ನೋಡ್ತೇವೆ. ಇಲ್ಲಿ ನಾವು ರಾಜಪುತ್ರಿಯ ಪ್ರೀತಿಯ ಮಾತುಗಳನ್ನು ಕಾಣುತ್ತೇವೆ. ಅಂದ್ರೆ ಅವಳು ಆತನನ್ನು ಸಂತೋಷಪಡಿಸಿದಳಂತೆ. ಇಲ್ಲಿ ಸಂತೋಷದ ಬಗ್ಗೆ ನಾವು ನೋಡ್ತೇವೆ. ರಾಜಪುತ್ರಿ ಅವನಿಗೆ ಅಂದ್ರೆ ಮದಲಿಂಗನಿಗೆ ಅಥವಾ ವರನಿಗೆ ಸಂತೋಷ ಪಡಿಸಿದ್ಲು. ಇಲ್ಲಿ ನಾವು ನೋಡುವಾಗ ಅದು ದೇವರ ಸಭೆಯ ಮೇಲಿನ ಪ್ರೀತಿ ಅಂತ ಇದೆ. ದೇವರ ಸಭೆಯ ಮೇಲಿನ ಪ್ರೀತಿ, ಯೇಸು ಸ್ವಾಮಿ ತನ್ನ ಸಭೆ ಮೇಲೆ ತೋರಿಸಿರುವಂತ ಪ್ರೀತಿಯ ಬಗ್ಗೆ ನಾವು ನೋಡ್ತೇವೆ. ವರನು ವಧುವಿನಲ್ಲಿ ಆನಂದಿಸುವ ಹಾಗೆ ನಿಮ್ಮ ದೇವರು ನಿನ್ನಲ್ಲಿ ಸಂತೋಷ ಪಡುವನಂತ ಹೇಳಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ. 6ನೇ ಅಧ್ಯಾಯ 2ರಿಂದ 5ನೇ ವಚನದವರೆಗೆ ನಾವು ನೋಡ್ತೇವೆ. ಅಲ್ಲೇ 62ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ನೋಡ್ತೇವೆ, ಮತ್ತು ಅನೇಕ ಒಂದು ವಚನಗಳಲ್ಲಿ ಕೂಡ ನಾವು ನೋಡ್ತೇವೆ ಆ ಒಂದು ಇದರಲ್ಲಿ. ಮತ್ತ ಯೋಹಾನನ ಬರೆದ ಸುವಾರ್ತೆಯಲ್ಲಿ ಕೂಡ ಆ ವಚನವನ್ನು ನಾವು ನೋಡಬಹುದು, ಆನಂದ ಪಡುವವನು ಅಂತ ಹೇಳಿ. ಸೊ ಅದೇ ರೀತಿಯಾಗಿ ತನ್ನ ಕನ್ಯೆಯ ಶ್ರೇಷ್ಠ ಗುಣ ಮತ್ತು ಸೌಂದರ್ಯವನ್ನು ನೋಡಿ ಪ್ರಿಯತಮೆಯು ಅವಳನ್ನು ಬಯಸಿದನಂತೆ. ತನ್ನ ಕನ್ಯೆಯ ಶ್ರೇಷ್ಠ ಗುಣ ಮತ್ತು ಸೌಂದರ್ಯವನ್ನು ನೋಡಿ ಪ್ರಿಯತಮೆಯು ಅವಳನ್ನು ಬಯಸಿದನು ಅಂತೆ. ಆ ರೀತಿಯಾಗಿ ನಮಗೆ ಬಯಸ್ತಾನೆ ದೇವರು ಪ್ರೀತಿ. ಒಂದು ಗಟ್ಟಿಯಾಗಿ ನಮ್ಮ ಸ್ಥಿರ ನಿಂತುಕೊಳ್ಬೇಕಂತೆ. ನಮ್ಮ ಆಲಯವು ಯಾವ ರೀತಿಯಾಗಿರ್ಬೇಕಂದ್ರೆ, ವಿಶ್ವಾಸಿಗಳು ಬರ್ತಾರೆ, ಪ್ರೇಯರ್ ಮಾಡ್ತಾರೆ, ಹೋಗ್ಬಿಡ್ತಾರೆ, ಸೊ ಅವರಲ್ಲಿ ಸ್ಥಿರವಿರುವುದಿಲ್ಲ. ಸೊ ಆ ರೀತಿಯಾಗಿ ಇರಬಾರ್ದು. ನಮ್ಮ ಆಲಯಗಳನ್ನು ಬೆಳೆಸಬೇಕಾದ್ರೂ ಕೂಡ ನಾವು ಒಂದು ಒಳ್ಳೆ ಮಾರ್ಗದಿಂದ ಬೆಳೆಸಬೇಕಂತೆ. ಯೇಸು ಸ್ವಾಮಿ ಇಲ್ಲಿ ತನ್ನ ಸಭೆಯನ್ನು ಯಾವ ರೀತಿಯಾಗಿ ಬೆಳೆಸ್ತಾ ಇದ್ದಾನೋ, ನಾವೇ ಆತನ ಸಭೆಗಳು. ಸೊ ನಾವು ಕೂಡ ಆತನ ಹಾಗೆ ಬೆಳೆಯಬೇಕು ಎಂಬುದರ ಬಗ್ಗೆ ನಾವು ನೋಡ್ತೇವೆ. ಇಂಥ ವ್ಯಕ್ತಿಗಳನ್ನು ನಾವು ಅಲ್ಲೋ ಇಲ್ಲೋ ಅಷ್ಟೇ ನೋಡ್ತೇವೆ. ಅಂದ್ರೆ ಇಲ್ಲಿಂದ ಆರಿಸಿಕೊಂಡು ಆ ವಾಕ್ಯಗಳು ತೆಗೆದಿರುವಂತ ವಾಕ್ಯಗಳಾಗಿರ್ತವೆ. ಸೊ ನಾವು ನೋಡುವಾಗ ಅದೇ 7ನೇ ವಚನದಲ್ಲಿ, ಈ ನಿನ್ನ ನೀಳವಾದ ಆಕಾರವು ಖರ್ಜೂರ ವೃಕ್ಷ, ನಿನ್ನ ಸ್ತನಗಳೇ ಅದರ ಗೊಂಚಲುಗಳು. ನಾನು ಆ ವೃಕ್ಷವನ್ನು ಹತ್ತಿ ಹಣ್ಣಿನ ತುಂಬುಗಳನ್ನು ಹಿಡಿಯುವೆನು ಅಂದುಕೊಂಡೆನು. ಸೊ ಈ ವಚನ ನಮಗೆ ಏನನ್ನು ಹೇಳಲಿಕ್ಕೆ ಬಯಸ್ತದೆ ಅಂದರೆ, ಅವಳನ್ನು ಅವರ ದೇಹಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಈ ವಚನವನ್ನು ದೇವರು ಅದೇ ರೀತಿಯಾಗಿ ನಮಗೆ ಪ್ರೀತಿಸ್ತಾನಂತೆ. ಆತನ ಆತ್ಮಕ್ಕಿಂತ ನಮ್ಮನ್ನು ಜಾಸ್ತಿ ಹೆಚ್ಚಾಗಿ ತನ್ನ ಸಭೆಗೆ ಬೆಲೆ ಕೊಡ್ತಾನೆ. ಈ ರೀತಿಯಾಗಿ ನಮಗೆ ಬೆಲೆ ಕೊಡ್ತಾನೇ ಇರ್ತಾನಂತೆ ದೇವರು ಯೇಸು ಸ್ವಾಮಿ. ಆತನಿಗೆ ನಾವು ದೇವರನ್ನು ನಾವು ನಂಬಿಬೇಕು. ಅದೇ ರೀತಿಯಾಗಿ ಇಲ್ಲಿ ಆತ್ಮೀಯತೆಯ ಹಂಬಲ 10ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ನನ್ನ ನಲ್ಲನವಳೆ, ಅವನ ಆಸೆಯು ನನ್ನ ಮೇಲೆ ಇದೆ. ಅವನ ಆಸೆ ಯಾರ ಮೇಲೆ ಇದೆ ಅಂದ್ರೆ ದೇವರ ಮೇಲೆ ಇದೆ ಅಂತ. ಸೊ ನಾವು ನೋಡುವಾಗ ಅವನ ನಲ್ಲನವನ ಮೇಲೆ ಇದೆ ಅಂದ್ರೆ ನಾವು ಆತ್ಮೀಯತೆ ಹಂಬಲವನ್ನು ನಾವು ಬಯಸ್ಬೇಕಂತೆ. ಪರಮಗೀತೆ
ನಾವು 7ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ ಆತ್ಮೀಯತೆಯ ಹಂಬಲ, ದೇವರ ಆತ್ಮೀಯತೆಯ ಹಂಬಲವನ್ನು ನಾವು ಕಾಣಬೇಕು. ನಮ್ಮ ಮನಸ್ಸು ದೇವರಿಗಾಗಿ ಹಂಬಲದಿಂದ ಹಾರೈಸಬೇಕು. ಕೀರ್ತನೆ 42ನೇ ಅಧ್ಯಾಯ 1ರಿಂದ 2ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. ಅದೇ ರೀತಿಯಾಗಿ 2ನೇದಾಗಿ ನಾವು ನೋಡುವಾಗ ನಾವು ದೇವರಲ್ಲಿ ಯಾವಾಗಲೂ ನೆಲೆಗೊಂಡಿರುವವರಾಗಿರಬೇಕು. ಯೋಹಾನ 15:4 ನಾವು ನೋಡ್ತೇವೆ. ಅದೇ ರೀತಿಯಾಗಿ 3ನೇ ವಚನದಲ್ಲಿ 3ನೇ ಒಂದು ಪಾಯಿಂಟ್ ಅಲ್ಲಿ ನಾವು ನೋಡುವಾಗ ನಾವು ದೇವರ ಸಮೀಪಕ್ಕೆ ಹಂಬಲಿಂದ ಬರಬೇಕಂತೆ. ಯಾಕೋಬ 4:8 ನಾವು ನೋಡ್ತೇವೆ. ಅದೇ ರೀತಿಯಾಗಿ ದೇವರು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಬೇಕಂತೆ. ಏಷಾಯ 55:6 ನಾವು ನೋಡ್ತೇವೆ. ಈ ರೀತಿಯಾಗಿ ಕಾರ್ಯಗಳನ್ನ ನಾವು ಮಾಡ್ಕೊಂಡು ಹೋಗ್ಬೇಕಂತೆ. ಆಗ ಆತನವರಾಗಿರ್ತೇವೆ ನಾವು, ಇಲ್ಲವಾದರೆ ಆತನವರ ಆಗುವುದಿಲ್ಲ. ಸೊ ಈ ರೀತಿಯಾಗಿ ವಚನಗಳು ಬರೆಯಲ್ಪಟ್ಟಿದೆ. ಅದೇ ರೀತಿಯಾಗಿ 11ರಿಂದ 13ನೇ ವಚನದವರೆಗೆ ನಾವು ನೋಡುವಾಗ ಅನ್ಯೋನ್ಯತೆಗೆ ಆಹ್ವಾನ. ಪರಮಗೀತೆ 2:1ರಿಂದ 13 ಆತನು ಆಕೆಗೆ ತೋಟಕ್ಕೆ ಕರೆಯುತ್ತಾ ಇದ್ದಾಳೆ. ನಾವು ನೋಡುವಾಗ ಆತನು ಆಕೆಗೆ ತೋಟಕ್ಕೆ ಕರೆಯುತ್ತಾನೇ ಇದ್ದಾಳೆ, ಇಲ್ಲೇ ಆಹ್ವಾನಿಸುತ್ತಿದ್ದಾಳೆ. ಈ ವಚನಗಳ ಅರ್ಥ ಯೇಸು ಕ್ರಿಸ್ತನ್ ತನ್ನ ಕೆಲಸಕ್ಕಾಗಿ ಕರೆಯುತ್ತಿದ್ದಾನೆ. ಬನ್ರಿ, ನೀವೆಲ್ಲರೂ ಸುವಾರ್ತೆಯನ್ನು ಸಾರ್ರಿ. ಈ ಲೋಕದ ಇನ್ನು ಅನ್ಯ ಜನರು ಈ ವಾಕ್ಯಗಳನ್ನು ತಿಳಿದುಕೊಂಡಿಲ್ಲ. ಈ ಪರಮಗೀತೆಯನ್ನು ನೋಡಿದ್ರೆ ಅನ್ಯ ಜನರು ಏನ್ ಮಾಡ್ತಾರೆ? ತಪ್ಪು ಹಿಡಿಯುತ್ತಾರೆ. ನೀವು ಲೋಕಕ್ಕೆ ಹೋಗಿ ನನ್ನ ಕೆಲಸವನ್ನು ಮಾಡ್ರಿ, ಲೋಕದಲ್ಲಿ ನನ್ನ ಸುವಾರ್ತೆಯನ್ನು ಸಾರಿರಿ, ಸುವಾರ್ತೆ ಸಾರುತ್ತಾ ನನ್ನ ಬಗ್ಗೆ ಹೊಗಳಿರಿ. ಆ ರೀತಿಯಾಗಿ ಮಾಡುವಾಗ ನನ್ನ ಕೆಲಸ ಅಲ್ಲಿ ಏನಾಗುತ್ತೆ? ದೇವರ ಒಂದು ಕೆಲಸ ನೆರವೇರ್ಪಡುತ್ತೆ. ಅದೇ ರೀತಿಯಾಗಿ ಆತನೇ ನಿಜವಾದ ದ್ರಾಕ್ಷ ಬಳ್ಳಿ, ಅಂದ್ರೆ ಆತನೇ ನಿಜವಾದ ಆತ್ಮೀಕ ಜೀವಿತ ಮತ್ತು ಫಲ ಭದ್ರತೆಯ ಮೂಲವಾಗಿದ್ದಾನೆ. ಯೋಹಾನ 15ನೇ ಅಧ್ಯಾಯ 1ರಿಂದ 2ನೇ ವಚನದವರೆಗೆ ನಾವು ನೋಡ್ತೇವೆ. ನಾವು ಕ್ರಿಸ್ತನ ಹಾಗೆ ಅನ್ಯೋನ್ಯತೆಯಾಗಿ ನಡೆಯಬೇಕಂತೆ. 1 ಯೋಹಾನ 2ನೇ ಅಧ್ಯಾಯ 3ರಿಂದ 6ನೇ ವಚನದವರೆಗೆ ನಾವು ನೋಡ್ತೇವೆ. ಸೊ ಏನೇ ಇದು 13ನೇ ವಚನ ನಾನು ಓದುತ್ತೇನೆ ನೋಡ್ರಿ. ಒಂದ್ಸಲ, ಕಾಮಜನಕ ವೃಕ್ಷಗಳು ಪರಿಮಳ ಬೀರುತ್ತದೆ, ನನ್ನ ಕಾಂತನೇ ನಾನು ನಿನಗಾಗಿ ಇಟ್ಟುಕೊಂಡ ಒಳ್ಳೊಳ್ಳೆಯ ಬಗೆ ಹಳೆ ಹೊಸ ಹಣ್ಣುಗಳು ನಮ್ಮ ಬಾಗಿಲುಗಳ ಬಳಿ ಸಿದ್ಧವಾಗಿವೆ. ನಾವು ಆಹ್ವಾನ ಮಾಡಬೇಕು ದೇವರಿಗೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ನಿಷ್ಕಳಂಕವಾದ ಪ್ರೀತಿ ನಮ್ಮಲ್ಲಿ ಇರಬೇಕಂತೆ. ಇಬ್ರಿಯ 13:4 ನಾವು ಓದ್ತೇವೆ. ಸೊ ಈ ವಚನಗಳು ನಮಗೆ ಏನೇನು ಹೇಳಲ್ಪಡುತ್ತಂದ್ರೆ, ನಾವು ದೇವರಲ್ಲಿ ಐಕ್ಯ ಉಳ್ಳವರಾಗಿ ಈ ಒಂದು ಭಾಗಗಳಲ್ಲಿ ನಾವು ಗಟ್ಟಿಯಾದ ಸಭೆಯಾಗಿ ನಿಲ್ಕೊಳ್ಬೇಕಂತೆ. ಈ ಒಂದು 7ನೇ ಅಧ್ಯಾಯದ ಒಂದು ಶಿರೋನಾಮ ಏನ್ ಹೇಳುತ್ತಂದ್ರೆ, ನಮಗೆ ನಾವು ಗಟ್ಟಿಯಾಗಿ ನಿಂತ್ಕೋಬೇಕಂತೆ. ಸಭೆಗೆ ಸ್ಥಿರವಾಗಿ ನಿಂತ್ಕೊಳ್ಬೇಕಂತೆ. ನಾವು ಸ್ಥಿರವಾಗಿ ನಿಂದ್ರದೇ ಹೋದ್ರೆ ನಾವು ಏನಾಗ್ತೀವಿ ಅಂದ್ರೆ ದೇವರಿಗೆ ಅನ್ಯೋನ್ಯತೆವಾಗಿ ನಡೆದುಕೊಳ್ಳಿಕ್ಕೆ ಅಸಾಧ್ಯವಾಗುತ್ತೆ. ಪ್ರೀತಿ ಉಳ್ಳವರೇ, ನಾವು ಅನ್ಯೋನ್ಯತೆವಾಗಿ ನಡೆದುಕೊಳ್ಳಬೇಕು. ಈ ರೀತಿಯಾಗಿ ನಾವು ನಡೆದುಕೊಳ್ಳುವಾಗ ದೇವರಿಗೆ ಒಂದು ಮಹತ್ವವುಳ್ಳವಾದ ನಾಮಕ್ಕೆ ನಾವು ದೇವರಿಗೆ ಯಾವಾಗಲೂ ಕೂಡ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತಾ ಆತನ ನಾಮಕ್ಕೆ ನಾವು ಘನಪಡಿಸುವಂತರಾಗಿರಬೇಕು. ಈ ವಚನಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ಅರ್ಥವಾಗುವುದಿಲ್ಲ, ಆದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಅಧ್ಯಾಯ ಯಾವ ರೀತಿಯಾಗಿ ನಮಗೆ ಅರ್ಥವನ್ನು ಗಂಭೀರವಾಗಿ ತಿಳಿಯಪಡಿಸುತ್ತೆ, ಅದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ವಾಕ್ಯದ ಹಾಗೆ ನಾವು ನಡೆದುಕೊಳ್ಳುವಾಗ ದೇವರು ನಮ್ಮನ್ನು ಖಂಡಿತವಾಗಲೂ ಕೂಡ ಆತನ ಆಲಯದಲ್ಲಿ ಜಾಗವನ್ನು ಮತ್ತು ಆತನ ಒಂದು ಹೃದಯದಲ್ಲಿ ಜಾಗವನ್ನು ನಮಗೆ ಅನುಗ್ರಹಿಸಿ ಕೊಡ್ತಾನಂತೆ. ಸೊ ಇದರ ಅರ್ಥ ಅಷ್ಟೇ, ದೇವರು ತನ್ನ ಸಭೆಗೆ ಬರೆಯಲ್ಪಟ್ಟಂತ, ತನ್ನ ಸಭೆಗೆ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಒಂದು ಆಹ್ವಾನ ಅಷ್ಟೇ. ಇದು ದೇವರ ಒಂದು ವಾಕ್ಯಗಳಾಗಿರುತ್ತದೆ. ದೇವರು ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಂಡು ಮುಗಿಸಿಕೊಳ್ಳೋಣ. ಸರ್ವೋತ್ತಮನು, ಮಹೋನ್ನತನು, ಪ್ರೀತಿ ಉಳ್ಳ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ನೀನು ಆ ಸಭೆಗೆ ತೋರಿಸಿದ ಪ್ರೀತಿ ಕರ್ತನೆ, ನಮ್ಮಲ್ಲಿ ಕೂಡ ನೀನು ತೋರಿಸಿದ್ದಿ ರಾಜ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಸಭೆಯು ನಾವೆಲ್ಲರೂ ಕರ್ತನೆ. ಯೇಸಪ್ಪ, ಈ ಸಭೆಗೆ ಬೇಕಾಗಿರುವಂತ ಎಲ್ಲಾ ವರಗಳನ್ನು ನೀನು ಕೊಟ್ಟಿದ್ದೀರ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಪರಮಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ರಾಜಪ್ಪ ಯೇಸುವೆ. ನಾವೆಲ್ಲಾ ಮಂಡಳಿಯವರು ಕರ್ತನ ರಾಜ ಒಂದೇ ದೇಹವುಳ್ಳವರಾಗಿ ಅಪಾಯಿಸುವೆ, ನಾವು ಒಂದೇ ಆತ್ಮ ಭರಿತರಾಗಿ ನಾವು ಇರ್ಲಿಕ್ಕಾಗುವಂತೆ ಸಹಾಯ ಮಾಡು. ನಾವು ಸ್ಥಿರವಾಗಿ ನಿಂತುಕೊಳ್ಳಬೇಕು. ಒಂದು ಆಲಯವು ಯಾವ ರೀತಿಯಾಗಿ ನಾವು ಸ್ಥಿರವಾಗಿ ಕಟ್ಟಿದೆವು, ಆ ಜಾಗದಲ್ಲಿ ನಿಂತುಕೊಂಡಿದ್ದೆವು, ಅದೇ ರೀತಿಯಾಗಿ ಕರ್ತ ನಾವು ಸ್ಥಿರವಾಗಿ
ಆತ್ಮಿಕರಾಗಿ ನಾವು ಬೆಳೆಯುವಂತೆ ನೀನು ಸಹಾಯ ಮಾಡು ಕರ್ತನೆ. ಈ ಲೋಕದಲ್ಲಿ ಕರ್ತನೆ ನಮಗೆ ಬಹಳಷ್ಟು ಹಿಂಸೆಗಳು, ಕೊರತೆಗಳು ಉಂಟು ಕರ್ತನೆ. ಲೋಕದಲ್ಲಿ ಜನರು, ಅನ್ಯ ಜನರು ಕರ್ತನೆ ನಮ್ಮ ಮೇಲೆ ಬಹಳಷ್ಟು ಕೇಡು ಅಪಾಯಗಳನ್ನು ಬಯಸ್ತಾರೆ ಕರ್ತನೆ. ಆದರೆ ನಾವು ಆ ರೀತಿಯಾಗಿ ನಡೆಯದೆ ನಿನ್ನ ವಾಕ್ಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ನಾವು ಕಾಣ್ಲಿಕ್ಕಾಗುವಂತೆ ಸಹಾಯ ಮಾಡು. ಪರಮಗೀತೆಯನ್ನು ಬಹಳ ಅದ್ಭುತವಾಗಿ ನಮ್ಗೆ ನೀನು ತಿಳಿಯಪಡಿಸಿದ್ರಾಜ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅದು ಕಷ್ಟಕರವಾಗಿರಬಹುದು, ಆದ್ರೆ ಅದ್ಭುತವಾಗಿ ನಮಗೆ ನೀನು ತಿಳಿಯಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ಇಲ್ಲಿ ಕುಳಿತುಕೊಂಡಿರುವಂತ ಈ ಝೂಮ್ ಮೀಟಿಂಗ್ಗೆ ಅಟೆಂಡ್ ಆಗಿರುವಂತ ಎಲ್ಲಾ ನಿನ್ನ ಪ್ರಿಯ ಮಕ್ಕಳನ್ನು ನೀನು ಆಶೀರ್ವದಿಸು ಕರ್ತನೆ. ದೇವಾ, ನಿನ್ನ ವಾಕ್ಯಗಳನ್ನು ಕೇಳಿ ಅದರ ಹಾಗೆ ನಡಲಿಕ್ಕಾಗುವಂತೆ ಸಹಾಯ ಮಾಡು. ನೀ ಮಹಿಮೆ ಹೊಂದಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ನಜರೇತಿನ ಯೇಸುವಿನ ನಾಮದಿಂದ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೇನ್.